ಡ್ಯಾಮ್ನ ಇತಿಹಾಸದಲ್ಲಿ ಇದು ಫಸ್ಟ್ ಟೈಮ್ ಅಂತ ಹೇಳಬೇಕು. ಆಕ್ಚುಲಿ ಈ ತರ ಘಟನೆ ಯಾವತ್ತೂ ಕೂಡ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಈಗ ತುಂಗೆಗೆ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಬಂತಲ್ಲ ಅಂತ ಎಲ್ರಿಗೂ ಕೂಡ ಅನಿಸ್ತಾ ಇರಬಹುದು. ಬಟ್ ಏನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಇದ್ರ ಬಗ್ಗೆ DCM DK ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಇವತ್ತು 12ವರೆಗೆ ಏನು ಈ TB ಡ್ಯಾಮ್ನಲ್ಲಿ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿರುವ ಘಟನೆಯನ್ನ ವೀಕ್ಷಣೆ ಮಾಡೋದಕ್ಕೆ ಅವರು ಕೂಡ ಆಗಮಿಸ್ತಾರೆ. ಅದ್ರ ಬಗ್ಗೆ ಮಾತಾಡಿದ್ದಾರೆ DCM. ಏನ್ ಮಾತಾಡಿದ್ರು ಕೇಳ್ತಾ ಹೋಗೋಣ. 19ನೇ ಗೇಟು ಚೈನ್ ಲಿಂಕು ಕಟ್ಟಾಗಿದೆ. ಕಟ್ಟಾಗಿ ನೀರು ಭಾಳ ಪ್ರಬಲವಾಗಿ ಹೋಗ್ತಾ ಇದೆ. ಸೊ ಆಗಲೇ ತುಂಗಭದ್ರಾ ಡ್ಯಾಮು ಅದು ನಮ್ಮ ಮ್ಯಾನೇಜ್ಮೆಂಟು ತುಂಗಭದ್ರಾ ಬೋರ್ಡ್ಗೆ ಅದು ಸಂಬಂಧಪಟ್ಟ ಸೇರ್ತದೆ. ಈಗ ನಮಗೆ 1 ರಿಂದ 16 ನಮ್ಮ ಮೇಂಟೆನೆನ್ಸು CWC ಗ್ರಾಮೀಣ ತುಂಗಭದ್ರಾ ಬೋರ್ಡು 17ರಿಂದ 32 ಕರ್ನಾಟಕದ್ದು. ಸೊ ಇದು ಹೆಚ್ಚು ಕಮ್ಮಿ ಆಗಿದೆ. ನಮ್ಮವರೆಲ್ಲ ಮುಂಜಾಗ್ರತೆ ತೆಗೆದುಕೊಳ್ತಾ ಇದ್ದಾರೆ. ನಾನು ರಾತ್ರಿ ಎಲ್ಲ ಇಡೀ ಆಫೀಸರ್ಸ್ ಎಲ್ಲ ಮಾತಾಡಿ ಏನೇನು ಎಲ್ಲ ಎಕ್ಸ್ಪರ್ಟ್ಸ್ ಎಲ್ಲ ಬಂದಿದ್ದಾರೆ. ಅವರು ಕಳಿಸಿದ್ದಾರೆ, ನಾವು ಎಕ್ಸ್ಪರ್ಟ್ಸ್ ಎಲ್ಲ ಕಳಿಸಿದ್ದೀವಿ. ನಾವು ಕೆಳಗಡೆ ಕಂಪ್ಲೀಟ್ ಡೌನ್ ಸ್ಟ್ರೀಮಲ್ಲಿ ಎಲ್ಲರೂ ಕೂಡ ಎಲ್ಲ ಗೇಟು ಈಗಾಗಲೇ ಓಪನ್ ಆಗಿದೆ. ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಡೌನ್ ಸ್ಟ್ರೀಮಲ್ಲಿ ಭಾಳ ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು ಅಂತೇಳಿ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಒಂದು ಒಪಿನಿಯನ್ ಏನಿದೆ ಅಂತಂದರೆ ನೀರು ಓಪನ್ ಮಾಡದೆ ನಾವು ಅದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ ಅಂತ. ಬಟ್ ಎಕ್ಸ್ಪರ್ಟ್ಸ್ ಕಮಿಟಿ ಏನು ಹೇಳ್ತಾರೆ ಅಂತ ಅಲ್ಟಿಮೇಟ್ಲಿ ಫೈನಲ್ ನಾವು ನೋಡಬೇಕಾಗಿದೆ. ಡ್ಯಾಮ್ ಇಂಪಾರ್ಟೆಂಟ್. ಸೊ ಆ ದೃಷ್ಟಿಯಿಂದ ಎಲ್ಲ ಮುಂಜಾಗ್ರತೆ ಕ್ರಮ ಕೈಗೊಳ್ತಾ ಇದ್ದೀವಿ. ಅದನ್ನು ಯಾವ ರೀತಿ ನೀರು ಇಟ್ಕೊಂಡು ರಿಪೇರಿ ಮಾಡ್ಬೋದು ಅನ್ನೋದು ಕೂಡ ಅವರೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಟ್ಟಿಗೆ ಎಲ್ಲ ಗೇಟ್ಸು ಕೂಡ ಈ ಸದ್ಯಕ್ಕೆ ಓಪನ್ ಆಗಿದೆ. ಎಕ್ಸ್ಪರ್ಟ್ಸ್ ಅವ್ರು ಏನು ಹೇಳ್ತಾರೆ, ನಮ್ಮದೇನೇ ಒಪಿನಿಯನ್ ಇರಲಿ, ನಮ್ಮ ಲೋಕಲ್ ರೈತರದ್ದು ಏನೇ ಒಪಿನಿಯನ್ ಇರಲಿ, ಅವ್ರ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅದ್ರ ಮೇಲೆ ನಾವು ತೀರ್ಮಾನವನ್ನು ನಾವು ಮಾಡಬೇಕು. ಆತಂಕ ಪಡೋ ಅಗತ್ಯ ಇದೆಯಾ ಸರ್? ಅಥವಾ ಆತಂಕ ನಾನು ಹೇಳ್ತೀನಲ್ಲ, ಈಗ ನೀರು ಎಲ್ಲ ಗೇಟು ಓಪನ್ ಮಾಡಿದ್ದೀವಿ. 60 TMC ನೀರಿದೆ. ಸೊ ಇದು ಭಾಳ ದೊಡ್ಡ ಇರೋದ್ರಲ್ಲೇ ಭಾಳ ದೊಡ್ಡ 2 ರಾಜ್ಯಕ್ಕೂ ಸೇರ್ತು, 3 ರಾಜ್ಯಕ್ಕೂ, ಈಗ 3 ರಾಜ್ಯಕ್ಕೂ ಸೇರಂತ ಇದೆ. ಏನಾದ್ರು ಮಾಡಿ ಅದನ್ನು ಉಳಿಸ್ಕೊಳ್ಳೋಕ್ಕೆ ಯಾವ ರೀತಿ ಸರಿ ಮಾಡ್ಬೋದು ಅನ್ನೋದು ಈಗಾಗಲೇ ನಮ್ಮ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಎಂಟೈರ್ ಟೀಮ್ ಎಲ್ಲ ಕಡೆಯಿಂದನೂ ಕಳಿಸ್ತಾ ಇದ್ವಿ. ಅದಕ್ಕೆ ಏನೇನು ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆದರೆ ನೀರಿಗೆ ಏನಾದರೂ ಸಮಸ್ಯೆ ಆಗುತ್ತೆ? ಯಾಕಂದರೆ ಕುಡಿಯೋದಕ್ಕೆ ನಮ್ಮ ರಾಜ್ಯದವ್ರಿಗೆ ಸಮಸ್ಯೆ ಆಗುತ್ತಾ? ಅಷ್ಟು ತಮಾಷೆ ವಿಚಾರ ಅಲ್ಲ, ಇದು ಸೀರಿಯಸ್ ವಿಚಾರ. ಒಂದು ಕಡೆ ಗೇಟ್ ನೀರು ಹೋಗ್ತಾನೆ ಇರ್ತದೆ. ಟೆಕ್ನಿಕಲ್ ಆಗಿ ನಾನು ಅಲ್ಲಿ ಹೋಗಿ ನೋಡಿ ಅವರ ಅಭಿಪ್ರಾಯ ಪಡೆದು ಈಗ ನನಗೊಂದು ರಿಪೋರ್ಟ್ ಕಳಿಸಿದ್ದಾರೆ. ತುಂಗಭದ್ರಾ ಬೋರ್ಡ್ ಅವರು ಕಳಿಸಿದ್ದಾರೆ, ನಮ್ಮ ರಾಜ್ಯದವರು ಕಳಿಸಿದ್ದಾರೆ, ಎಲ್ಲ ಕಳಿಸಿದ್ದಾರೆ. ನಮ್ಮದು ರಿಪೋರ್ಟ್ ಕಳಿಸಿದ್ದಾರೆ. ನಾನು ಟೆಕ್ನಿಕಲ್ ಆಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರೈತರುಗಳು ಏನು ಹೇಳ್ತಾರೆ, ಮಂತ್ರಿಗಳು ಹೇಳ್ತಾರೆ, MLA ಹೇಳ್ತಾರೆ, ನಾನು ಯಾರ ಮಾತು ಕೇಳೋಕ್ಕೆ ಈ ವಿಚಾರದಲ್ಲಿ ನಮ್ಮ ಡ್ಯಾಮ್ ಹಿತದೃಷ್ಟಿಯಿಂದ ಮುಂದಕ್ಕೆ ರೈತರೂ ಕೂಡ ನಾವು ರಕ್ಷಣೆ ಮಾಡ್ಕೊಳ್ಬೇಕು, ನಮ್ಮ ಡ್ಯಾಮ್ನು ಕೂಡ ರಕ್ಷಣೆ ಮಾಡ್ಕೊಳ್ಬೇಕು. ಯಾವ ಮುಂದಕ್ಕೆ ಏನು ತೊಂದರೆ ಆಗಬಾರ್ದು ಆ ದೃಷ್ಟಿಯಿಂದ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ನಾನು ಎಮರ್ಜೆನ್ಸಿ ನಾನು ಹೊರಟಿದ್ದೀನಿ. ನಮ್ಮ ಸ್ನೇಹಿತಗಳನ್ನ ಕರ್ಕೊಂಡು, ನಮ್ಮ ಆಫೀಸರ್ಸ್ ಕರ್ಕೊಂಡು ಹೊರಟಿದ್ದೀನಿ. ಮಳೆಗಾಲ ಆದ್ದರಿಂದ ಮುಂಚೆನೇ ಎಲ್ಲ ಪರಿಶೀಲನೆ ಮಾಡ್ತಾರಲ್ಲ ಅಧಿಕಾರಿಗಳು? ಅದೆಲ್ಲ ಮಾಡಿದೆ. ಚೈನ್ ಹೋಗಿದೆ. ನಮ್ಮ ಬೇರೆ ಥರ ಆಲ್ಟರ್ನೇಟಿವ್ ಇಟ್ಕೊಂಡಿರ್ತೀವಿ. ಇಲ್ಲೆಲ್ಲ ನಾವು ಬೇರೆ ಇದರೆಲ್ಲ ಆಲ್ಟರ್ನೇಟಿವ್ ಒಂದು ವ್ಯವಸ್ಥೆ ಇರ್ತದೆ. ಅಲ್ಲಿ ಚೈನ್ ಕಟ್ಟಾಗಿರುತ್ತೆ ಆ ರೀತಿ ಆಗಿದೆ. ಸೊ ಗಮನಿಸ್ತಾ ಇದ್ದೀರಾ DCM DK ಶಿವಕುಮಾರ್ ಅವರ ಹೇಳಿಕೆಯನ್ನ. ಎಕ್ಸ್ಪರ್ಟ್ಗಳ ಮೇಲೇನೆ ನಾವು ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಬೆಂಗಳೂರು, ಹೈದರಾಬಾದ್ ಸೇರಿದಂತೆ ಎಕ್ಸ್ಪರ್ಟ್ ಎಂಜಿನಿಯರ್ಸ್ಗಳು ಕೂಡ ಬರ್ತಾ ಇದ್ದಾರೆ. ಸದ್ಯಕ್ಕೆ ಡ್ಯಾಮ್ ಸುರಕ್ಷತೆಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಅದನ್ನ ನಾವು ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀವಿ. 3 ರಾಜ್ಯದ ಜನತೆಯ ಪಾಲಿನ ಭಾಗ್ಯ ದೇವತೆ ಅಂತಾನೆ ಹೇಳ್ಬೋದು. ತುಂಗಭದ್ರಾ ಜಲಾಶಯ ಇದು 70 ವರ್ಷಗಳ
ಹಳೆಯದಾದಂತಹ ಡ್ಯಾಮ್ ಇದು. ಬಟ್ ಡ್ಯಾಮ್ನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಬಟ್ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿದೆ. ಅದನ್ನ ಹೇಗೆ ಸರಿಪಡಿಸಬೇಕು ಅನ್ನೋದನ್ನ ನಾವೀಗಾಗಲೇ ಮಾತಾಡಿದ್ದೀವಿ. ಎಕ್ಸ್ಪರ್ಟ್ಗಳು ಬರ್ತಾರೆ, ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ತಗೊಂಡು ನಾವು ಮುಂದಿನ ಹೆಜ್ಜೆಯನ್ನು ಇಡ್ತೀವಿ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಅಪಾಯ ಆಗೋದಿಲ್ಲ, ಆತಂಕಗೊಳ್ಳಬೇಡಿ, ಆತಂಕಗೊಳ್ಳುವಂತಹ ಅವಶ್ಯಕತೆಯೂ ಇಲ್ಲ ಅಂತ DCM DK ಶಿವಕುಮಾರ್ ಅವರು ಈಗಾಗಲೇ ಹೇಳಿರುವಂಥದ್ದು. ಪ್ರತಿ ವರ್ಷ ಗೇಟ್ಗಳ ನಿರ್ವಹಣೆ ಮಾಡಲಾಗ್ತಾ ಇತ್ತು. ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸಂಗ್ರಹ ಇರೋದ್ರಿಂದ ಈ ರೀತಿ ಚೈನ್ ಕಟ್ಟಾಗಿದೆ, ಚೈನ್ ಸವಿದಿದೆ. ಅದೆಲ್ಲ ಒಂದು ಕಡೆ ನೋಡ್ಕೊಂಡಿಲ್ಲ ಅಷ್ಟೇನೆ. ನೀರು ವ್ಯರ್ಥವಾಗಿ ನದಿಗೆ ಹರಿದು ಹೋಗುವುದು ತಪ್ಪಿಸೋದಕ್ಕೆ ತಜ್ಞರು ಆಗಮಿಸ್ತಾ ಇದ್ದಾರೆ ಅಂತ DCM DK ಶಿವಕುಮಾರ್ ಕೂಡ ಈಗಾಗಲೇ ಹೇಳಿದ್ರು. ಒಟ್ಟಾರೆಯಾಗಿ ತುಂಗಭದ್ರಾ ಡ್ಯಾಂನ ಪೂರ್ಣ ಮಟ್ಟ 1633 ಅಡಿಗಳು ಇರುವಂತದ್ದು. ಸದ್ಯದ ಮಾಹಿತಿಯಂತೆ ಡ್ಯಾಂನಲ್ಲಿ 1632 ಅಡಿಗಳ ನೀರಿನ ಸಂಗ್ರಹ ಇದೆ. 105 TMC ಅಡಿ ನೀರು ಸಂಗ್ರಹ ಸಾಮರ್ಥ್ಯ ಇರುವ ಡ್ಯಾಂನಲ್ಲಿ 10 TMC ಅಡಿ ನೀರು ಇರುವಂತದ್ದು. ಡ್ಯಾಂಗೆ ಒಳಹರಿವು 45,086 ಕ್ಯೂಸೆಕ್ ಇರುವಂತದ್ದು. ಕೊಪ್ಪಳ, ಹೊಸಪೇಟೆ ಗಡಿಭಾಗದಲ್ಲಿ ಇರುವಂತಹ ಡ್ಯಾಮ್ ಕರ್ನಾಟಕದ ವಿವಿಧ ಜಿಲ್ಲೆಗಳು, ಆಂಧ್ರ ಪ್ರದೇಶ, ತೆಲಂಗಾಣ ಈ ರಾಜ್ಯಕ್ಕೂ ಕೂಡ ಜೀವನಾಡಿಯಾಗಿದೆ ಅಂತಾನೆ ಹೇಳ್ಬೋದು. ಇತ ಮಲೆನಾಡು ಭಾಗದಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದ್ದು ತುಂಗಾ ಮತ್ತು ಭದ್ರಾ ನದಿಗಳು ಮೈದುಂಬಿ ಹರಿತಾ ಇದೆ. ಅದರಿಂದ ಡ್ಯಾಮ್ ಜುಲೈನಲ್ಲಿಯೇ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಇನ್ನೇನು ಬಾಗಿನ ಸಮರ್ಪಣೆ ಮಾಡಬೇಕು ಅನ್ನುವಷ್ಟರಲ್ಲೇ ಈಗ TB ಡ್ಯಾಮ್ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿರುವಂಥದ್ದು.